ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಸದ್ದು ಮಾಡದಿರು ಎಂಬ ಕವಿತೆಯನ್ನು ಅಧ್ಯಯನ ಮಾಡೋಣ. ಸದ್ದು ಮಾಡದಿರು ಈ ಕವಿತೆಯನ್ನು ಬರೆದ ಕವಿ CP ಕೃಷ್ಣಕುಮಾರ್. CPK ಎಂದು ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಇವರು ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ 1939ರಲ್ಲಿ ಜನಿಸಿದರು. ಇಲ್ಲಿ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಇದು CPK ಅವರ ಪೂರ್ಣ ಹೆಸರು. CPK ಎಂಬುದವರ ಕಾವ್ಯನಾಮ. CPK ಇದು ಅವರ ಕಾವ್ಯನಾಮ. ಅವರ ಪೂರ್ಣ ಹೆಸರು ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಎಂದು. ಇವರು ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ 1939ರಲ್ಲಿ ಜನಿಸಿದರು. ಇವರು ನಾಗವರ್ಮನ ಕರ್ನಾಟಕ ಕಾದಂಬರಿ, ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಇವರು PhD ಪದವಿ ಪಡೆದಂಥ ಒಬ್ಬ ಖ್ಯಾತ ಸಾಹಿತಿ. ಅವರು ಬರೆದಂಥ ನಾಗವರ್ಮನ ಕರ್ನಾಟಕ ಕಾದಂಬರಿ, ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಎನ್ನುವಂಥ ಪ್ರೌಢ ಪ್ರಬಂಧಕ್ಕೆ ಎನ್ನುವಂಥ ಮಹಾಪ್ರಬಂಧಕ್ಕೆ ಇವರಿಗೆ PhD ಪದವಿ ಲಭಿಸಿದೆ. ವಿದ್ಯಾರ್ಥಿ ದಶೆಯಲ್ಲಿ ತಮ್ಮ ಕವನಕ್ಕಾಗಿ BM ಶ್ರೀ ಅವರ ರಜತೋತ್ಸವ ಸುವರ್ಣ ಪದಕವನ್ನು ಪಡೆದಿದ್ದರು. ನೋಡಿ, ಇವರು ವಿದ್ಯಾರ್ಥಿಯಾಗಿದ್ದಾಗ ಅವರು ಬರೆದಂಥ ಕವನಕ್ಕಾಗಿ BM ಶ್ರೀ ಕಂಠಯ್ಯ ಅವರ ರಜತೋತ್ಸವ ಸುವರ್ಣ ಪದಕವನ್ನು ಪಡೆದಿದ್ದಾರಂತೆ. ಅಂದರೆ ಏನು, ಬಾಲ್ಯದಿಂದಲೇ ಇವರು ಸಾಹಿತ್ಯ ಕೃಷಿಯಲ್ಲಿ ತೊಡಗಿದ್ದರು. ಬಾಲ್ಯದಲ್ಲಿಯೇ ಸಣ್ಣ ಕಥೆಗಳನ್ನು, ಕವಿತೆಗಳನ್ನು, ಚುಟುಕುಗಳನ್ನು ಬರೆದು ಇವರು ತಮ್ಮ ಒಂದು ಕವನಕ್ಕಾಗಿ BM ಶ್ರೀ ಅವರ ರಜತೋತ್ಸವ ಸುವರ್ಣ ಪದಕವನ್ನು ಕೂಡ ಪಡೆದಿದ್ದಾರಂತೆ. ತಾರಾಸುಖ ಇವರ ಮೊಟ್ಟ ಮೊದಲ ಕವನ ಸಂಕಲನ. ಇವರು ಬರೆದಂಥ ಮೊಟ್ಟ ಮೊದಲ ಕವನ ಸಂಕಲನ ಯಾವುದು? ತಾರಾಸುಖ. CPK ಅವರ ಮುಖ್ಯ ಕೃತಿಗಳೆಂದರೆ ಅನಂತ ಪೃಥ್ವಿ, ಬೊಗಸೆ, ಕನ್ನಡ ಚತುರ್ಮುಖ, ಕಾವ್ಯಾರಾಧನಾ, ಜನಪದ ಪ್ರತಿಭೆ, ಪರಿಭಾವನೆ, ಸಾಹಿತ್ಯ ತತ್ವಗಳು, ಪಾಶ್ಚಿಮಾತ್ಯ ಕಾವ್ಯಚಿಂತನೆ, ಕನ್ನಡ ನಾಗಾನಂದ, ಕನ್ನಡ ರತ್ನಾವಳಿ ಮುಂತಾದ ಸುಮಾರು 300 ಕೃತಿಗಳನ್ನು ಬರೆದಿದ್ದಾರೆ. ನೋಡಿ, ಸುಮಾರು 300 ಕೃತಿಗಳನ್ನು ಬರೆದು ಕನ್ನಡ ಸಾಹಿತ್ಯಕ್ಕೆ ಅವರು ಶ್ರೀಮಂತಿಕೆಯನ್ನು ತಂದುಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಬರೆದಂಥ ಪ್ರಮುಖ ಕೃತಿಗಳಲ್ಲಿ ಅನಂತ ಪೃಥ್ವಿ, ಬೊಗಸೆ, ಕನ್ನಡ ಚತುರ್ಮುಖ, ಕಾವ್ಯಾರಾಧನೆ, ಜನಪದ ಪ್ರತಿಭೆ, ಪರಿಭಾವನೆ, ಸಾಹಿತ್ಯ ತತ್ವಗಳು, ಪಾಶ್ಚಾತ್ಯ ಕಾವ್ಯಚಿಂತನೆ, ಕನ್ನಡ ನಾಗಾನಂದ, ಕನ್ನಡ ರತ್ನಾವಳಿ ಹೀಗೆ ಹಲವಾರು ಕೃತಿಗಳನ್ನು ಬರೆದು ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ. ಇವರ ಸಾಹಿತ್ಯದ ಬಹುಮುಖ ಕೊಡುಗೆಗಾಗಿ ಸಂದ ಪ್ರಶಸ್ತಿಗಳು ಹಲವಾರು. ಸಾಹಿತ್ಯದ ಬಹುಮುಖ ಕೊಡುಗೆಗಳಿಗಾಗಿ ಸಾಹಿತ್ಯದ ಬಹುಮುಖ ಕೊಡುಗೆಗಳು ಏನು? ಇವರ ಅನೇಕ ಕವನ ಸಂಕಲನಗಳನ್ನು, ಅನೇಕ ಕಾದಂಬರಿಗಳನ್ನು, ಅನೇಕ ಜೀವನ ಚರಿತ್ರೆ, ಅನೇಕ ಕಾದಂಬರಿ ಕಥೆಗಳನ್ನು ಬರೆದಿದ್ದಾರೆ. ಹೀಗೆ ಇವರ ಬಹುಮುಖ ಪ್ರತಿಭೆ, ಬಹುಮುಖ ಕೊಡುಗೆಗಾಗಿ ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಸಾಕಷ್ಟಿವೆ. ಅವುಗಳಲ್ಲಿ ಮುಖ್ಯವಾದವು ಬಸವ ಸಾಹಿತ್ಯ ಶ್ರೀ ವಿದ್ವತ್ ಶಿರೋಮಣಿ, ಹನಿಗವನ ಹರಿಕಾರ ಎನ್ನುವಂಥ ಪ್ರಶಸ್ತಿಯು ಕೂಡ ಅವರಿಗೆ ಸಿಕ್ಕಿದೆ. ನೆಪ ಹನಿಗವನಗಳಲ್ಲಿಯೂ ಕೂಡ ಅವರು ಸಾಕಷ್ಟು ಬರವಣಿಗೆಗಳನ್ನು, ಹನಿಗವನಗಳು ಅವು ಹಾಸ್ಯ ಬರಹಗಳು, ಹಾಸ್ಯ ಕವನಗಳ ಹರಿಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಚುಟುಕು ರತ್ನ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಇವರು 2011ರಲ್ಲಿ ಗಂಗಾವತಿಯಲ್ಲಿ ನಡೆದ 78ನೇ ಅಖಿಲ ಭಾರತ
ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 2011ರಲ್ಲಿ ಗಂಗಾವತಿಯಲ್ಲಿ ನಡೆದಂಥ 78ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಪ್ರಸ್ತುತ ಕವನವನ್ನು ಬೊಗಸೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿರುವಂಥ ಸದ್ದು ಮಾಡದಿರು ಈ ಕವನವನ್ನು ಬೊಗಸೆ ಎನ್ನುವಂಥ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ನೋಡಿ, ಈ ಕವಿತೆಯಲ್ಲಿ ಬರುವಂಥ ಕೆಲವು ಹೊಸ ಪದಗಳು, ಆ ಪದಗಳ ಅರ್ಥ ನೋಡಿ. ಮೊದಲು ಇಬ್ಬನಿ, ಇಬ್ಬನಿ ಅಂದ್ರಪ್ಪ ಮಂಜಿನ ಹನಿ. ಓಲು ಅಂದರೆ ಅಂತೆ. ತೊರೆ, ತೊರೆ ಅಂದರೆ ತ್ಯಜಿಸು ಅಥವಾ ಬಿಡು. ಬಿರುದು, ಬಿರುದು ಅಂದ್ರೆ ಪ್ರಶಸ್ತಿ. ಮಿಡುಕು, ನಡುಗು. ರೇವು, ರೇವು ಅಂದ್ರೆ ಬಂದರು ಅಥವಾ ಹಡಗು ನಿಲ್ಲುವ ಸ್ಥಳ. ಹಡಗು ನಿಲ್ಲುವ ಸ್ಥಳಗಳು ಅವುಗಳಿಗೆ ಅಂತಾರೆ ರೇವು. ಆಮೇಲೆ ಅಲ್ತೆ, ಅಲ್ಲವೇ. ತಿಮಿರ, ಕತ್ತಲೆ ಅಥವಾ ಅಜ್ಞಾನ. ಧ್ವನಿ, ದನಿ. ಇಲ್ಲಿ ಧ್ವನಿ ಅನ್ನುವಂಥ ಶಬ್ದ ಏನದು? ಅದು ಸಂಸ್ಕೃತ ಶಬ್ದ, ಅದು ತತ್ಸಮ. ಅದರ ತದ್ಭವ ರೂಪ ಏನು? ದನಿ. ಅದು ತದ್ಭವ, ಅದು ಕನ್ನಡ ರೂಪಾಂತರ. ಏನು? ಮದ್ದು, ಸಿಡಿಯುವ ವಸ್ತು ಅಥವಾ ಸಿಡಿಮದ್ದು. ರವಿಕರ, ರವಿಕರ ನೆಪ ಸೂರ್ಯಕಿರಣ. ಸೋಂಕು, ಇಲ್ಲಿ ತಾಗು. ಸೋಂಕು, ತಾಗು ಅಥವಾ ಸೋಕು. ಇವು ಪಾಠದ ಕವಿತೆಯಲ್ಲಿ ಬರುವಂಥ ಕೆಲವು ಹೊಸ ಪದಗಳು. ಪದ್ಯ ನೋಡಿ. ಪದ್ಯ ಭಾಗ 4, ಸದ್ದು ಮಾಡದಿರು, CP ಕೃಷ್ಣಕುಮಾರ್. ಪಾಠ ಪ್ರವೇಶ. ಆಡಂಬರ ಪ್ರದರ್ಶನ ಇವುಗಳಿಗೆ ಜನ ಮನಸೋಲುವುದು ಸಾಮಾನ್ಯ. ಈಗ ಸಾಮಾನ್ಯವಾಗಿ ಜನರು ಆಕರ್ಷಿತರಾಗುವುದು, ಜನರು ಮನಸೋಲುವುದು ಯಾವುದಕ್ಕಾಗಿ? ಕೇವಲ ಆಡಂಬರ ಮತ್ತು ಪ್ರದರ್ಶನ. ಎಲ್ಲಿ ಆಡಂಬರ ಇರ್ತಾ ಇದೆ, ಎಲ್ಲಿ ಪ್ರದರ್ಶನ ಇರ್ತಾ ಇದೆ, ಅಲ್ಲಿ ಅದಕ್ಕೆ ಜನರು ಆಕರ್ಷಿತರಾಗುವುದು ಸರ್ವೇ ಸಾಮಾನ್ಯ. ಅದಕ್ಕೆ ಮನಸೋಲುವುದು ಅದು ಸಾಮಾನ್ಯ. ಸಂಪತ್ತು, ಹೆಸರು, ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನದ ಸಾರ್ಥಕ್ಯವೆಂದು ಬಹಳಷ್ಟು ಮಂದಿ ತಿಳಿದಿದ್ದಾರೆ. ಈಗ ನೋಡಿ, ಸಾಕಷ್ಟು ಮಂದಿ ಏನು ತಿಳಿದ್ದಾರೆ? ಸಾಕಷ್ಟು ಜನರು ಏನು ತಿಳ್ಕೊಂಡಿದ್ದಾರೆ? ಈ ಜೀವನದಲ್ಲಿ, ಈ ಮಾನವ ಜೀವನದಲ್ಲಿ ಸಂಪತ್ತು, ಹೆಸರು, ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನದ ಸಾರ್ಥಕ್ಯ. ಇವುಗಳನ್ನು ಪಡೆದರೆ ನಾವು ಜೀವನದಲ್ಲಿ ಸಾರ್ಥಕತೆಯನ್ನು ಹೊಂದುತ್ತೇವೆ ಎನ್ನುವಂಥ ಅಂಶವನ್ನು ಬಹಳಷ್ಟು ಜನ ತಿಳಿದಿದ್ದಾರೆ. ಅಂದ್ರೇನು? ಕೀರ್ತಿ ಸಂಪಾದಿಸಬೇಕು, ಈ ಸಮಾಜದಲ್ಲಿ ನನ್ನ ಕೀರ್ತಿ ಹೆಚ್ಚಾಗಬೇಕು, ನನ್ನ ಗೌರವ ಹೆಚ್ಚಾಗಬೇಕು, ನಾನು ಸಾಕಷ್ಟು ಆಸ್ತಿ ಪಾಸ್ತಿ ಸಂಪತ್ತು ಇವುಗಳನ್ನು ಪಡೆಯಬೇಕು ಎನ್ನುವಂಥ ಒಂದು ಮಹದಾಸೆ ಬಹಳಷ್ಟು ಜನರಲ್ಲಿ ಇವತ್ತು ಕಾಣ್ತಾ ಇದೆ. ಅದರಿಂದಲೇ ತಮ್ಮ ಜೀವನ ಸಾರ್ಥಕ ಎನ್ನುವಂಥ ಭಾವನೆಯವರಲ್ಲಿ ಅಡಗಿದೆ. ಆದರೆ ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದು ಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯಾಚರಣೆ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ. ಆದರೆ ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿ, ಈಗ ನಮ್ಮ ಬಾಳಿಗೆ ಆಧಾರ ಯಾವುದಿದೆ? ನಮ್ಮ ಬಾಳಿಗೆ ಆಧಾರವಾಗಿರುವುದು ಈ ಪ್ರಕೃತಿ. ಈ ಪ್ರಕೃತಿಯಲ್ಲಿ ನೋಡಿ, ನೀರು, ಆಹಾರ, ವಾಯು, ಆಮೇಲೆ ಗಿಡ ಮರ, ಹೊಳೆ, ಕೊಳ್ಳ, ಹಳ್ಳ ಇವೆಲ್ಲಪ್ಪ ನಮ್ಮ ಬಾಳಿಗೆ ಆಧಾರವಾಗಿರುವಂಥ ಕೆಲವು ಪ್ರಮುಖವಾದಂಥ ಅಂಶಗಳು. ಇಲ್ಲಿ ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು, ನಮ್ಮ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದು ಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ. ಆ ಪ್ರಕೃತಿ, ಈಗ ಪ್ರಕೃತಿಯಲ್ಲಿ ಆ ಪ್ರಕೃತಿ ಏನು ಮಾಡ್ತಾ ಇದೆ? ಯಾವುದೇ ಸದ್ದು ಗದ್ದಲವಿಲ್ಲದೆ ಅದು ಸ್ವಾಭಾವಿಕವಾಗಿ ಸಹಜವಾಗಿ, ಅದು ಯಾವುದೇ ಸದ್ದು ಗದ್ದಲವಿಲ್ಲದೆ ಸಹಜವಾಗಿ ಸ್ವಾಭಾವಿಕವಾಗಿ ತನ್ನ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ. ಅದಕ್ಕೆ ಇಲ್ಲೇನಿರೋದಿಲ್ಲ, ಅದರಲ್ಲಿ ಯಾವ ಭಾವನೆ ಇರೋದಿಲ್ಲ. ಇದು ಇದೇ ತನ್ನ ಜೀವನದ ಸಾರ್ಥಕ್ಯ ಎನ್ನುವಂಥ ಭಾವನೆ ಅದರಲ್ಲಿ ಇರದೆ ಅದು
ಸದ್ದು ಗದ್ದಲವಿಲ್ಲದೆ ತನ್ನ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಏನು ಮಾಡ್ತಾ ಇದೆ, ಮಾಡಿ ಮುಗಿಸುತ್ತದೆ, ಮಾಡುತ್ತಲೇ ಹೋಗುತ್ತದೆ. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುವುದು ನೋಡಿ, ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುವುದು. ಈಗ ಸೂರ್ಯ ಮುಳುಗಿದ ಕೂಡಲೇ ಆಕಾಶದಲ್ಲಿ ನಕ್ಷತ್ರಗಳು ಉದಯಿಸಿ ಅವು ಮಿನುಗುವುದಕ್ಕೆ ಪ್ರಾರಂಭಿಸುತ್ತವೆ. ಅವುಗಳು ಮಿನುಗುವುದಕ್ಕೆ ಯಾರೇ ಪ್ರೇರಣೆ ನೀಡುವುದಿಲ್ಲ, ಯಾರೇ ಪ್ರೋತ್ಸಾಹ ನೀಡುವುದಿಲ್ಲ. ಆದರೆ ಅವು ತಮ್ಮಷ್ಟಕ್ಕೆ ತಾವೇ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತವೆ. ಅವುಗಳಿಗೆ ಏನು, ನಾನೇ ಬೆಳಕನ್ನು ನೀಡುತ್ತಿದ್ದೇನೆ, ನನ್ನಿಂದಲೇ ಈ ಜಗತ್ತು ನಡೆದಿದೆ ಎನ್ನುವಂಥ ಭಾವನೆ ಅವುಗಳಲ್ಲಿ ಇರದೆ ಅದು ಸ್ವಾಭಾವಿಕವಾಗಿ ತನ್ನ ಕಾರ್ಯಚಟುವಟಿಕೆಯನ್ನು ನಡೆಸುತ್ತಲೇ ಹೋಗುತ್ತಾ ಇರುತ್ತದೆ. ಏನು, ಕಾಮನ ಬಿಲ್ಲು ಗೋಚರಿಸುವುದು. ಕಾಮನ ಬಿಲ್ಲು ಮಳೆ ಬಿದ್ದು ಹೋದ್ಮೇಲೆ ಕಾಮನ ಬಿಲ್ಲು ಗೋಚರಿಸುವುದು, ಕಾಮನ ಬಿಲ್ಲು ಕಾಣುವುದು. ಅದು ಕೂಡ ಏನಪ್ಪ, ಪ್ರಕೃತಿಯ ಸಹಜ ಕ್ರಿಯೆಯಾಗಿದೆ. ಅದು ಆ ಪ್ರಕೃತಿ ತನ್ನ ಸಹಜ ಕ್ರಿಯೆಯನ್ನು ನಡೆಸುತ್ತದೆ, ತನ್ನ ಸಹಜ ಕಾರ್ಯಚಟುವಟಿಕೆಯನ್ನು ನಡೆಸಿಕೊಂಡು ಹೋಗುತ್ತದೆ. ಪುಷ್ಪ ಅರಳಿ ಪರಿಮಳ ಸೂಸುವುದು. ಏನು, ಪುಷ್ಪಗಳು, ಹೂಗಳು ಅರಳಿ ತಮ್ಮ ಪರಿಮಳವನ್ನು ಹೊರಸೂಸುವುದು. ಅದು ಕೂಡ ಏನು ಮಾಡ್ತಾ ಇದೆ, ತನ್ನ ದಿನನಿತ್ಯದ ಕಾರ್ಯವನ್ನು ಮಾಡಿ ಮುಗಿಸುತ್ತಲೇ ಇರುತ್ತದೆ. ಅದಕ್ಕೇನೋದಿಲ್ಲ, ಇದೇ ತನ್ನ ಜೀವನ ಸಾರ್ಥಕ ಎನ್ನುವಂಥ ಅಹಂಭಾವ ಅದರಲ್ಲಿ ಇರುವುದಿಲ್ಲ. ಅದು ದಿನನಿತ್ಯ ಆ ಪುಷ್ಪಗಳು ಅರಳಿ ತಮ್ಮ ಪರಿಮಳವನ್ನು ಸೂಸುತ್ತಲೇ ಇರುತ್ತವೆ. ಕಾಯಿಗಳು ಮಾಗಿ ರಸಭರಿತ ಹಣ್ಣು ಆಗುವುದು. ಏನು, ಕಾಯಿಗಳು ಮಾಗಿ ಅವು ಮಾಗಿ ರಸಭರಿತ ಹಣ್ಣು ಆಗುವುದು. ಇದು ಕೂಡ ಆ ಪ್ರಕೃತಿಯ ಸಹಜವಾದ ನಿಯಮ. ಆ ಗಿಡದಲ್ಲಿ ಬಿಟ್ಟಂತಹ ಕಾಯಿ ಅದು ಮಾಗಿ ಹಣ್ಣಾಗಿ ರಸಭರಿತ ಹಣ್ಣು ಆಗೋದು ಕೂಡ ಆ ಪ್ರಕೃತಿಯ ಒಂದು ನಿಯಮ. ಅದು ಸದ್ದು ಗದ್ದಲವಿಲ್ಲದೆ ಅದು ಹಣ್ಣಾಗುತ್ತದೆ. ಅದೆಂದಿಗೂ ನಾನು ಹಣ್ಣಾಗ್ತಾ ಇದ್ದೇನೆ, ನಾನು ರುಚಿಕಟ್ಟಾಗಿ ನಿಮಗೆ ಹಣ್ಣನ್ನು ಕೊಡ್ತಾ ಇದ್ದೀನಿ ಎಂದೆಂದು ಆ ಗಿಡ ಅಥವಾ ಆ ಫಲವು ಹೇಳುವುದಿಲ್ಲ. ಅದು ತನ್ನ ದಿನನಿತ್ಯದ ಕಾರ್ಯವನ್ನು, ತನ್ನ ಸಹಜ ಕಾರ್ಯವನ್ನು ಮಾಡುತ್ತದೆ. ಇಂತಹ ನೂರಾರು ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿರುತ್ತವೆ. ಇಂಥ ಹಲವಾರು ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ. ಅವು ಎಂದಿಗೂ ತಮ್ಮ ಕಾರ್ಯದ ಬಗ್ಗೆ ಹೇಳಿಕೊಂಡಿದ್ದಿಲ್ಲ. ಅವು ಎಂದಿಗೂ ತಮ್ಮ ಕಾರ್ಯದ ಬಗ್ಗೆ, ತಮ್ಮ ಕೆಲಸದ ಬಗ್ಗೆ ಯಾರೊಂದಿಗೂ ಯಾರ ಮುಂದೆಯೂ ಹೇಳಿಕೊಂಡಿದ್ದಿಲ್ಲ. ಆದರೆ ಮಾನವ ಸಣ್ಣ ಕೆಲಸವನ್ನು ದೊಡ್ಡದಾಗಿ ತನ್ನಿಂದಲೇ ಸಾಧ್ಯವಾಗಿದ್ದು ಎಂದು ಪ್ರಚಾರ ಮಾಡಿಕೊಳ್ಳುತ್ತಾನೆ. ಆದರೆ ಮಾನವ ಏನು ಮಾಡ್ತಾನೆ, ಕೇವಲ ಒಂದು ಸಣ್ಣ ಕೆಲಸ, ಒಂದು ಕ್ಷುಲ್ಲಕ ಕೆಲಸವನ್ನು ಕೂಡ ದೊಡ್ಡದಾಗಿ ತನ್ನಿಂದಲೇ ಸಾಧ್ಯವಾಗಿದ್ದು ಯಾವುದೋ ಒಂದು ಸಣ್ಣ ಪುಟ್ಟ ಕಾರ್ಯವನ್ನು ಮಾಡಿ ಏನು ಹೇಳ್ತಾನೆ, ಸಮಾಜದಲ್ಲಿ ಈ ಕಾರ್ಯ ನಡೆಯಬೇಕಾದದಕ್ಕೆ ನಾನೇ ಕಾರಣ, ಅದು ತನ್ನಿಂದಲೇ ಸಾಧ್ಯವಾಗಿದ್ದೆಂದು ಜಂಬ ಕೊಚ್ಚಿಕೊಳ್ಳುತ್ತಾನೆ, ಸಮಾಜದಲ್ಲಿ ಪ್ರಚಾರ ಮಾಡುತ್ತಾ ಇರುತ್ತಾನೆ. ಆದರೆ ಆ ಪ್ರಕೃತಿಯಲ್ಲಿ ಆಗುವಂಥ ಅನೇಕ ಅದ್ಭುತಗಳು ಅವೆಂದಿಗೂ ತಮ್ಮ ಬಗ್ಗೆ ಜಂಬ ಕೊಚ್ಚಿಕೊಳ್ಳದೆ ಇದೆಲ್ಲ ತಮ್ಮಿಂದಲೇ ನಡೆಯುತ್ತದೆ ಎಂದು ಎಂದಿಗೂ ಪ್ರಚಾರ ಮಾಡಿಕೊಳ್ಳುವುದಿಲ್ಲ. ಹೀಗಾಗಿ ಮಾನವ ತನ್ನ ಅಹಂ ತೊರೆದು ಶಾಂತಿ, ಸಹನೆ, ಪ್ರೀತಿಗಳಿಂದ ಕರ್ತವ್ಯವನ್ನು ಮೌನವಾಗಿ ಮಾಡಿ ಮುಗಿಸಬೇಕು ಎಂಬ ಸಂದೇಶ ಇಲ್ಲಿದೆ. ಹಾಗಾಗಿ ಇಲ್ಲಿ ಕವಿ ಹೇಳೋದೇನು, ಮಾನವ ತನ್ನ ಅಹಂ ತೊರೆದು, ಅಹಂ ಅಂದ್ರೆ ಏನು, ಅಹಂಕಾರ, ತನ್ನ ಅಹಂ ತೊರೆದು, ಅಹಂಕಾರ ಮಾನವ ತನ್ನಲ್ಲಿರುವಂಥ ಒಂದು ಅಹಂಕಾರ, ಅಹಂಭಾವನೆಯನ್ನು ಬಿಟ್ಟು ಶಾಂತಿಯಿಂದ, ಸಹನೆಯಿಂದ, ಪ್ರೀತಿಯಿಂದ ತನ್ನ ಕರ್ತವ್ಯವನ್ನು ಮೌನವಾಗಿ ಮಾಡಿ ಮುಗಿಸಬೇಕು. ಶಾಂತಿಯಿಂದ ಅದು ಮೌನವಾಗಿ, ಸಹನೆಯಿಂದ, ಪ್ರೀತಿಯಿಂದ ಮೌನವಾಗಿ ಮಾಡಿ ಮುಗಿಸಬೇಕು ಎನ್ನುವಂಥ ಸಂದೇಶ
ಕವಿ CPK ಅವರು ಪ್ರಸ್ತುತ ಕವನದ ಮುಖಾಂತರ ತಿಳಿಸಿಕೊಡುತ್ತಾರೆ. ಪದ್ಯ ನೋಡಿ. ಸದ್ದು ಮಾಡದೆ ಬಾಳು ಬಾಳೆಲವೋ ಜೀವ, ಗದ್ದಲದ ಬಿರುದಿರದೆ ಸೇರು ರೇವ. ಇಲ್ಲಿ ಕವಿ ಹೇಳ್ತಾನೆ, ಸದ್ದು ಮಾಡದೆ ಬಾಳು ಬಾಳೆಲವೋ ಜೀವ. ನೋಡಿ, ಪ್ರಕೃತಿಯ ಅಂಶಗಳು, ಅನೇಕ ಪ್ರಕೃತಿಯ ಅಂಶಗಳು ಏನು ಮಾಡ್ತವೆ, ತಮ್ಮ ಕಾರ್ಯವನ್ನು ಸದ್ದು ಗದ್ದಲವಿಲ್ಲದೆ ಅವು ನಿರಂತರವಾಗಿ ಮಾಡುತ್ತಲೇ ಬಂದಿವೆ. ಹಾಗೆ ನೀನು ಕೂಡ ಯಾವುದೇ ಸದ್ದು ಗದ್ದಲ ಇಲ್ಲದೆ ನಿನ್ನ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸು ಎಂದು ಮಾನವನಿಗೆ ಉಪದೇಶ ನೀಡುತ್ತಾರೆ. ಗದ್ದಲದ ಬಿರುದಿರದೆ, ಇಲ್ಲಿ ನಾವು ಮಾಡುವಂಥ ಕಾರ್ಯಕ್ಕೆ ಏನಿರಬಾರ್ದು, ಗದ್ದಲದ ಬಿರುದಿರದೆ. ಏನು ಗದ್ದಲ ಏನಪ್ಪ, ಕೂಗಾಟ. ಈ ಕಾರ್ಯವು ನನ್ನಿಂದಲೇ ಆಗ್ತಾ ಇದೆ, ಇದರಿಂದಲೇ ನಾನು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿದ್ದೇನೆ, ಇದು ನನ್ನಿಂದಲೇ ಸಾಧ್ಯ ಎಂದು ಗದ್ದಲದ ಬಿರುದಿರದೆ, ಗದ್ದಲದ ಒಂದು ಪ್ರಶಸ್ತಿ ಇರದೆ ನೀನು ಏನು ಮಾಡಬೇಕು, ಸೇರು ರೇವ. ಗದ್ದಲದ ಇದು ಬಿರುದಿರದೆ ಸೇರು ರೇವ, ಗದ್ದಲದ ಬಿರುದು ಇರದೆ. ಹೀಗೆ ಪ್ರಚಾರ ಮಾಡೋದು ಸಾಗದೆ ನನ್ನಿಂದಲೇ ಈ ಕಾರ್ಯ ಆಗ್ತಾ ಇದೆ, ಅದಕ್ಕಾಗಿ ಆ ಪ್ರಶಸ್ತಿ ನನಗೆ ಸಿಗಬೇಕು, ಆ ಒಂದು ಗೌರವ ನನಗೆ ಸಿಗಬೇಕು ಎಂದು ಸದ್ದು ಗದ್ದಲ ಮಾಡದೆ ಏನು ಶಾಂತ ರೀತಿಯಿಂದ ಸಹನೆಯಿಂದ ನೀನು ಆ ರೇವ ಸೇರಬೇಕು. ಅದೇನಪ್ಪ, ದಡವನ್ನು ಸೇರಬೇಕು. ರೇವ ಅಂದರೆ ಏನು, ಹಡಗು ಕಟ್ಟುವ ಸ್ಥಳ ಅಥವಾ ಹಡಗು ನಿಲ್ಲುವ ಸ್ಥಳ. ಇಲ್ಲಿ ಸದ್ದು ಗದ್ದಲದ ಬಿರುದಿರದೆ ಸೇರು ರೇವ. ಗದ್ದಲದ ಬಿರುದು ಏನಪ್ಪ, ಕೂಗಾಡಿ ಹಾರಾಡಿ ನಿಷ್ಪ್ರಯೋಜಕ. ಶಾಂತಿಯಿಂದ ಸಹನೆಯಿಂದ ಪ್ರೀತಿಯಿಂದ ನಿನ್ನ ಕಾರ್ಯವನ್ನು ಮುಗಿಸಿ ನಿನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳು. ನೀನು ದಡವನ್ನು ಸೇರು. ಇಲ್ಲಿ ರೇವ ಸೇರು ಅಂದ್ರೇನಪ್ಪ, ರೇವ ಏನು ದಡ, ಬಂದರ ಅಥವಾ ಹಡಗು ಕಟ್ಟುವ ಸ್ಥಳ. ಈಗ ಹಡಗು ಏನು ಮಾಡ್ತಾ ಇದೆ, ಎಷ್ಟೋ ಮೈಲಿಗಳಿಂದ ಸಾಗಿ ಬಂದು ಪ್ರಯಾಣ ಮಾಡಿ ಬಂದು ಹೇಗೆ ದಡಕ್ಕೆ ಸೇರ್ತಾ ಇದೆ, ಹಾಗೆ ನೀನು ಕೂಡ ಯಾವುದೇ ರೀತಿಯ ಕೂಗಾಟ ಹಾರಾಟ ಸದ್ದು ಗದ್ದಲವಿಲ್ಲದೆ ಶಾಂತ ರೀತಿಯಿಂದ ನಿನ್ನ ದಡವನ್ನು ಸೇರು. ಏನಪ್ಪ, ನಿನ್ನ ಜೀವನವನ್ನು ಪೂರೈಸಿಕೊಳ್ಳು, ಸಾಧನೆಯನ್ನು ಮುಗಿಸಿಕೊಳ್ಳು. ಇಲ್ಲಿ ತಟ್ಟೆಯೊಳು ಕರ್ಪೂರ ಮೌನದಲ್ಲಿ ಕರಗು ಓಲ್, ದೀಪದ ಎದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು, ಕೂಗಾಡಿ ಹಾರಾಡಿ ಫಲವದೇನು. ನೋಡಿ, ಕವಿ ಹೇಳ್ತಾರೆ, ಕೂಗಾಡಿ ಹಾರಾಡಿ ನಿಷ್ಪ್ರಯೋಜಕ, ಅದರಿಂದ ಯಾವುದೇ ಫಲ ಸಿಗುವುದಿಲ್ಲ. ಕೂಗಾಡಿ ಏನಪ್ಪ, ನನ್ನಿಂದಲೇ ಈ ಜಗತ್ತು ನಡೀತಾ ಇದೆ, ನನ್ನಿಂದಲೇ ಈ ಸಮಾಜ ಸುಧಾರಣೆ ಆಗ್ತಾ ಇದೆ, ನನ್ನಿಂದಲೇ ಎಲ್ಲವೂ ಸಾಧ್ಯ ಎಂದು ಕೂಗಾಡಿ ಹಾರಾಡುವುದು ನಿಷ್ಪ್ರಯೋಜಕ, ಅದರಿಂದ ಯಾವುದೇ ಫಲವಿಲ್ಲ. ನಾವು ಹೇಗಿರಬೇಕು, ಶಾಂತವಾಗಿ ಮೌನವಾಗಿ ಇರಬೇಕು. ಇಲ್ಲಿ ನೋಡಿ, ಅದಕ್ಕೆ ಕೆಲವೊಂದು ನಿದರ್ಶನಗಳನ್ನು ಕೊಡ್ತಾನೆ, ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾನೆ. ನೋಡಿ, ತಟ್ಟೆಯೊಳು ಕರ್ಪೂರ ಮೌನದಲ್ಲಿ ಕರಗು ಓಲು. ತಟ್ಟೆಯೊಳಗೆ ತಟ್ಟೆಯೊಳು ಕರ್ಪೂರ ಗೊತ್ತಿಲ್ಲ, ಕ್ಯಾಂಪಸ್. ತಟ್ಟೆಯಲ್ಲಿ ಕರ್ಪೂರ, ಮೌನದಲ್ಲಿ ಕರಗುವೋಲ್. ಈಗ ದೇವರೆದುರಿಗೆ ನಾವು ಕರ್ಪೂರವನ್ನು ಹಚ್ಚುತ್ತೇವೆ, ಆ ಕರ್ಪೂರ ಏನು ಮಾಡ್ತಾ ಇದೆ, ಮೌನವಾಗಿ ಕರಗಿ ಹೋಗುತ್ತೆ. ತಟ್ಟೆಯಲ್ಲಿ ಕರ್ಪೂರ ಮೌನವಾಗಿ ಕರಗಿ ಹೋಗುತ್ತದೆ. ಹಾಗೆ ನಾವು ಕೂಡ ಏನು, ಕರ್ಪೂರ ಮೌನವಾಗಿ ಕರಗಿ ಹೋಗಿ ಆ ದೇವರಿಗೆ ಏನು ಮಾಡ್ತಾ ಇದೆ, ಸಮರ್ಪಣಾ ಭಾವನೆಯನ್ನು ಸೂಚಿಸುವ ಹಾಗೆ ನಾವು ಕೂಡ ನಮ್ಮ ಕಾರ್ಯವನ್ನು ಸಮರ್ಪಣಾ ಭಾವನೆಯಿಂದ ಮೌನವಾಗಿ ಮಾಡಿ ಮುಗಿಸಬೇಕು. ಕರ್ಪೂರ ಅದು ಕರಗಬೇಕಾದರೆ ಯಾವುದೇ ಸದ್ದು ಗದ್ದಲ ಮಾಡದೆ ಅದು ತನ್ನನ್ನು ತಾನು ದೇವರಿಗೆ ಅರ್ಪಿಸಿಕೊಳ್ಳುತ್ತದೆ. ಹಾಗೆ ನಾವು ಕೂಡ ಏನು ಮಾಡಬೇಕು, ಆ ಕರ್ಪೂರದಂತೆ ಮೌನವಾಗಿದ್ದು ನಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡಿ ಮುಗಿಸಬೇಕು, ನಮ್ಮ ಜೀವನ ಸಾರ್ಥಕ್ಯವನ್ನು ಪಡೆಯಬೇಕು. ಇನ್ನೊಂದು ಉದಾಹರಣೆ, ದೀಪದ ಎದುರಿಗೆ ತಿಮಿರ ಸರಿಯುವಂತೆ.
ದೀಪದ ಎದುರಿಗೆ ತಿಮಿರ. ತಿಮಿರ ಅಂದರೆ ಏನು? ಕತ್ತಲು ಅಥವಾ ಅಜ್ಞಾನ. ಈಗ ಜ್ಞಾನದ ಎದುರಿಗೆ ಅಜ್ಞಾನವು ಸರಿದೋಡುವಂತೆ ಈಗ ದೀಪದ ಎದುರಿಗೆ ಬೆಳಕನ್ನು ಕಂಡು ಹೇಗೆ ಕತ್ತಲು ದೂರ ಆಗುತ್ತದೆ, ಹಾಗೆ ದೀಪದ ಎದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನೇ ಕರ್ತವ್ಯವನ್ನು ಮುಗಿಸು. ಹೇಗೆ ದೀಪದ ಎದುರಿಗೆ ಆ ಕತ್ತಲು ಅಡಗಿಕೊಳ್ಳುತ್ತೆ, ಅದು ಹೇಗೆ ಮಾಯವಾಗುತ್ತೆ, ಹಾಗೆ ನಾವು ಕೂಡ ಶಾಂತಿಯಿಂದ, ಸಹನೆಯಿಂದ, ಪ್ರೀತಿಯಿಂದ ಬದುಕಿ ತಮ್ಮ ಕರ್ತವ್ಯಗಳನ್ನು ಮುಗಿಸಿ ತಮ್ಮ ಜೀವನದ ಸಾರ್ಥಕ್ಯವನ್ನು ಪಡೆದುಕೊಳ್ಳಬೇಕು. ಕೂಗಾಡಿ, ಹಾರಾಡಿ, ಕಿರುಚಾಡಿ ಅದರಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲವೆಂದು ಕವಿ ಇಲ್ಲಿ ಉಪದೇಶ ನೀಡುತ್ತಾನೆ. ಏನು ಯಾವ ರೀತಿ ನಾವು ಮೌನವಾಗಿರಬೇಕು? ಹಸಿ ಸೌದೆ ಬುಸುಗುಟ್ಟಿ ದನಿಯ ನೆತ್ತುವುದಲ್ತೆ. ಹಸಿ ಸೌದೆ, ಸೌದೆ ಅಂದರೆ ಏನು? ಕಟ್ಟಿಗೆ, ಹಸಿಯಾದ ಕಟ್ಟಿಗೆ. ಈಗ ಹಸಿ ಕಟ್ಟಿಗೆಯನ್ನು ಒಲೆಯಲ್ಲಿ ಹಾಕಿದರೆ ಏನಾಗ್ತಾ ಇದೆ? ಅದು ಸಾಕಷ್ಟು ಹೊಗೆಯನ್ನು, ಸಾಕಷ್ಟು ಶಬ್ದವನ್ನು ಉಂಟು ಮಾಡುತ್ತದೆ, ಅದು ಬುಸುಗುಟ್ಟುತ್ತದೆ, ಅಲ್ಲಿ ಹೊಗೆಯಾಡುತ್ತದೆ. ಧ್ವನಿಯ ನೆತ್ತುವುದಲ್ತೆ, ಅದು ಶಬ್ದ ಮಾಡುತ್ತದೆ, ಅದು ಶಬ್ದ ಮಾಡುತ್ತದೆ. ಧ್ವನಿಯ ನೆತ್ತುವುದಲ್ತೆ ಕಿಡಿ ಸೋಕೆ ಮದ್ದು ಸಿಡಿದಬ್ಬರಿಪುದು. ಹಸಿ ಸೌದೆ ಅದನ್ನು ಒಲೆಯಲ್ಲಿ ಹಾಕಿದಾಗ ಅದರಿಂದ ಹೊಗೆ ಬಂದು ಅದು ಶಬ್ದವನ್ನು ಉಂಟು ಮಾಡುವಂತೆ. ಕಿಡಿ ಸೋಕೆ ಮದ್ದು ಸಿಡಿದಬ್ಬರಿಪುದು. ಈಗ ಮದ್ದಿಗೆ, ಮದ್ದು ಗೊತ್ತಿಲ್ಲ, ಸಿಡಿಮದ್ದು. ಸಿಡಿಮದ್ದು ಏನಾಗ್ತಾ ಇದೆ? ಒಂದೇ ಒಂದು ಕಿಡಿ ಸೋಂಕಿದರೆ, ಒಂದೇ ಒಂದು ಕಿಡಿ ತಾಕಿದರೆ ಏನಾಗ್ತಾ ಇದೆ? ಅದು ಭಯಂಕರವಾದಂಥ ಶಬ್ದವನ್ನು ಮಾಡಿ ಸಿಡಿಯುತ್ತದೆ, ಅದು ಅಬ್ಬರದಿಂದ ಭಯಂಕರ ಶಬ್ದ ಮಾಡಿ ಹೇಳುತ್ತದೆ. ಅಂತಿರದೆ, ನಾವು ಹಾಗಿರದೆ, ನಾವು ಹೇಗಿರಬಾರ್ದು? ಹಸಿ ಸೌದೆಯಂತೆ ಇರದೆ, ಸಿಡಿಮದ್ದಿನಂತೆ ಇರದೆ. ರವಿ ಕರಕೆ ಕರಗು ಬಿಬ್ಬನಿ ಹೋಲಿರು. ನಾವು ಹೇಗಿರಬೇಕು? ರವಿ ಕರಕೆ, ಸೂರ್ಯ ಕಿರಣಗಳಿಗೆ ಕರಗುವಂತ ಇಬ್ಬನಿಯ ಹನಿಯಂತೆ ಇರಬೇಕು. ರವಿ ಕರಕೆ, ಆ ಸೂರ್ಯನ ಕಿರಣಕ್ಕೆ ಆ ಮಂಜಿನ ಹನಿಯು ಹೇಗೆ ಸದ್ದು ಗದ್ದಲವಿಲ್ಲದೆ ಕರಗಿ ಹೋಗುತ್ತದೆಯೋ ಹಾಗೆ ನಾವು ಕೂಡ ಸದ್ದು ಗದ್ದಲವಿಲ್ಲದೆ ನಮ್ಮ ಕಾರ್ಯಗಳನ್ನು ಮಾಡಿ ಮುಗಿಸಬೇಕು. ಅದಕ್ಕಾಗಿ ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು. ನಾವು ಸಿಡುಕು ಮಿಡುಕು ಅಂದರೆ ಏನು? ಇದು ಸಿಡುಕು ಮಿಡುಕು ಏನು? ನಡುಕ, ಸಿಟ್ಟು, ಕೋಪ, ತಾಪ ಇವುಗಳನ್ನು ತೊರೆದು ಮೌನವಾಗಿ ನಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಎಂದು ಕವಿ ಇಲ್ಲಿ ಸಂದೇಶ ನೀಡುತ್ತಾನೆ. ಈ ಪ್ರಕಾರವಾಗಿ ನಾವು ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ನಾವು ಹೇಗೆ ಶಾಂತ ರೀತಿಯಿಂದ ಮೌನವಾಗಿ ಪ್ರೀತಿಯಿಂದ ಮಾಡಿ ನಮ್ಮ ಕಾರ್ಯವನ್ನು ಮುಗಿಸಿ ನಮ್ಮ ಜೀವನದ ಸಾರ್ಥಕ್ಯವನ್ನು ಪಡೆದುಕೊಳ್ಳಬೇಕೆಂದು ಕವಿ ಈ ಕವನದ ಮುಖಾಂತರ ಸಂದೇಶ ನೀಡುತ್ತಾರೆ. ಇಲ್ಲಿರುವಂಥ ಹೊಸ ಪದಗಳನ್ನು ಬರೀಬೇಕು. ಹಾಗೆ ಒಂದು ವಾಕ್ಯದ ಪ್ರಶ್ನೆಗಳು, 3-4 ವಾಕ್ಯದ ಪ್ರಶ್ನೆ, 8-10 ವಾಕ್ಯದಲ್ಲಿ ಉತ್ತರಿಸುವುದು, ಹಾಗೆ ಸಂದರ್ಭದೊಡನೆ ವಿವರ. ಈ ಎಲ್ಲ ಪ್ರಶ್ನೋತ್ತರಗಳನ್ನು ತಮ್ಮ ಫೇಸ್ಬುಕ್ಗಳಲ್ಲಿ ಬರೆದಿಡಬೇಕು. ಇನ್ನು ಕೆಲವೊಂದು ಭಾಷಾಭ್ಯಾಸದ ಪ್ರಶ್ನೆಗಳು ಬರ್ಕೊಳ್ಳಿವ ಹೇಳ್ತೇನೆ. ಬಿರುದಿರದೆ, ಇಲ್ಲಿ ನೋಡಿ, ಈ ಪದಗಳನ್ನು ಬಿಡಿಸಿ ಬರೆಯಿರಿ. ಬಿರುದಿರದೆ, ಬಿರುದು ಇನ್ನೇ ಬಿಡಿಸ್ಬೇಕು. ಬಿರುದು ಅಧಿಕ ಇರದೆ, ಬಿರುದು ಅಧಿಕ ಇರದೆ, ಬಿರುದು ಅಧಿಕ ಇರದೆ, ಬಿರುದಿರದೆ. ಇಲ್ಲಿ ಏನಾಗ್ತಾ ಇದೆ? ಇದು ಯಾವ ಸಂಧಿ? ಇದು ಬಿರುದು. ಇಲ್ಲಿ ಕೊನೆಯಲ್ಲಿ ಬರುವಂಥ ಸ್ವರ ಯಾವುದು? ಹೂ. ಇಲ್ಲಿ ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಸ್ವರವು ಅರ್ಥವು
ಏನು ಲೋಪವಾದಾಗ ಅದಕ್ಕೆ ಎಂತ ನಾವು ಲೋಪಸಂಧಿ ಎಂದು ಕರೆಯುತ್ತೇವೆ. ಅಂದಮೇಲೆ ಇದು ಲೋಪಸಂಧಿ, ಇದು ಲೋಪ ಸಂಧಿ. ಬಿರುದು ಅಧಿಕ ಇರದೆ ಇಲ್ಲಿ ಏನಾಯ್ತು ಓಕಾರ ಲೋಪ, ಇಲ್ಲಿ ಓಕಾರ ಏನಾಯ್ತು ಲೋಪ ಆಗ್ತಾ ಇದೆ, ಅದಕ್ಕಾಗಿ ಇದು ಲೋಪಸಂಧಿ. ಹಾಗೆ ದೀಪದ ಎದುರಿಗೆ, ದೀಪದ ಅಧಿಕ ಎದುರಿಗೆ, ದೀಪದ ಎದುರಿಗೆ, ದೀಪದ ಎದುರಿಗೆ, ಇಲ್ಲಿ ದೀಪದ ಅಧಿಕ ಎದುರಿಗೆ, ದೀಪದ ಎದುರಿಗೆ, ಇಲ್ಲಿ ಕೂಡ ಏನಾಗ್ತಾ ಇದೆ ದೀಪದ ಇಲ್ಲಿರುವಂಥ ಅಕಾರ ಏನಾಯಿತು ಲೋಪ ಆಯ್ತು. ಇಲ್ಲಿ ಊಕಾರ ಲೋಪ, ದೀಪದ ಅಧಿಕ ಎದುರಿಗೆ, ದೀಪದ ಎದುರಿಗೆ, ಇದು ಕೂಡ ಲೋಪಸಂಧಿ. ಆಮೇಲೆ ದನಿಯನ್ ಎತ್ತುವುದಲ್ತೆ, ದನಿಯನ್ನು ಎತ್ತುವುದಲ್ತೆ, ದನಿಯನ್ನು ಅಧಿಕ ಎತ್ತುವುದಲ್ತೆ, ಇದು ಕೂಡ ಲೋಪಸಂಧಿ. ಇದನ್ನು ಹೇಗೆ ಬಿಡಿಸ್ಬೇಕು? ದನಿಯನ್ ಎತ್ತುವುದಲ್ತೆ, ದನಿಯನ್ನು ಎತ್ತುವುದು ಅಲ್ತೆ, ಅದು ಕೂಡ ಲೋಪ. ಆಮೇಲೆ ಸಿಡಿದಬ್ಬರಿಸುವುದು, ಸಿಡಿದಬ್ಬರಿಸುವುದು, ಸಿಡಿದು ಅಧಿಕ ಅಬ್ಬರಿಸುವುದು, ಸಿಡಿದು ಅಧಿಕ ಅಬ್ಬರಿಸುವುದು, ಅಲ್ಲೂ ಕೂಡ ಏನಾಯಿತು ಉಕಾರ ಲೋಪ, ಅದಕ್ಕಾಗಿ ಅದು ಕೂಡ ಲೋಪಸಂಧಿ. ಆಮೇಲೆ ಅಂತಿರದೆ, ಅಂತೆ ಅಧಿಕ ಇರದೆ, ಅಂತಿರದೆ, ಅದು ಕೂಡ ಲೋಪಸಂಧಿ. ಇನ್ನು ಮೌನಿಯಾಗು, ಮೌನಿಯಾಗು, ಮೌನಿ ಅಧಿಕ ಆಗು, ಮೌನಿಯಾಗು, ಇದು ಆಗಮ ಸಂಧಿ. ಮೌನಿ ಅಧಿಕ ಆಗು, ಮೌನಿಯಾಗು, ಇಲ್ಲೇನಾಗಿ ಬಂತು ಯಕಾರವು ಆಗಮವಾಗಿ ಬಂದು ಮೌನ, ಮೌನಿ ಅಧಿಕ ಆಗು, ಎಲ್ಲಿ ಇದೆ ಅಲ್ಲಿ ಯಕಾರ ಆಗಮವಾಗಿ ಬಂದರೆ ಅದು ಆಗಮ ಸಂಧಿ. ಇನ್ನು ಕರಗು ವಿಪ್ಪನಿ ಓಲಿರು, ಕರಗುವ ಇಬ್ಬನಿ ಓಲಿರು, ಕರಗುವ ಅಧಿಕ ಇಬ್ಬನಿ ಓಲಿರು, ಕರಗುವ ಅಧಿಕ ಇಬ್ಬನಿ ಓಲಿರು, ಇಲ್ಲೇನೋ ಇದು ವಕಾರಾಗಮ ಸಂಧಿ. ಕರಗುವ ಅಧಿಕ ಇಬ್ಬನಿ ಓಲಿರು, ಕರಗುವ ಅಧಿಕ ಇಬ್ಬನಿ ಓಲಿರು, ಇದು ಕೂಡ ಆಗಮ ಸಂಧಿ. ಇಷ್ಟು. ಹಾಗೆ ಈ ಪದ್ಯದ ಪ್ರಶ್ನೋತ್ತರಗಳನ್ನು ಹಾಗೂ ಭಾಷಾಭ್ಯಾಸವನ್ನು ಬಿಡಿಸಿಕೊಳ್ಳಿ. ಆಮೇಲೆ ಬೋಧಿ ವೃಕ್ಷದ ಹಾಡು ಆ ಕವಿತೆ ಅದು ನಿಮ್ಮ ಪಠ್ಯಕ್ರಮದಲ್ಲಿ ಈ ವರ್ಷ ಕೈ ಬಿಡಲಾಗಿದೆ. ಆದರೂ ಕೂಡ ಆ ಪದ್ಯವನ್ನು ನಾನು ಬೋಧಿಸಲಾಗಿದೆ.